Find the principal value of sin inverse of 1 by root 2. ಸೊ ಸೈನ್ ಇನ್ವರ್ಸ್ ಅಥವಾ ಇನ್ವರ್ಸ್ಗಳು ಏನಿದಾವಲ್ಲ ಅವೆಲ್ಲನೂ ಆ್ಯಂಗಲ್ಗಳು. ಸೊ ವಿ ಹ್ಯಾವ್ ಟು ಫೈಂಡ್ ದ ಆ್ಯಂಗಲ್ ಫಾರ್ ವಿಚ್ ದ ವ್ಯಾಲ್ಯೂ ಈಸ್ 1 by root 2. ಸೈನ್ನ ಯಾವ ವ್ಯಾಲ್ಯೂಗೆ 1 by root 2 ಬರುತ್ತೆ ಅಂತ ಇದರ ಅರ್ಥ. ಸೊ ಸೈನ್ ಇನ್ವರ್ಸ್ ಹಿಂಗೆ ಹಾಕ್ತೀನಿ ಅಂದರೆ ಇಂಪ್ಲೈಸ್ ಅಂತಲ್ಲ, ಆ್ಯಕ್ಚುಲಿ ಸೊಲ್ಯೂಷನ್ಗೆ ನಾನು ಆ ರೀತಿ ಹಾಕ್ತಿರ್ತೀನಿ. ಸೊಲ್ಯೂಷನ್ sin inverse 1 by root 2 is some angle, say theta. So sin inverse 1 by root 2 theta ಆದರೆ ಆಪರೇಟಿಂಗ್ ಸೈನ್ ಆನ್ ಬೋತ್ ಸೈಡ್, ಎರಡು ಕಡೆನೂ ಸೈನನ್ನು ಆಪ್ರೇಟ್ ಮಾಡಿದರೆ ವಿ ಗೆಟ್ ಸೈನ್ ಆಫ್ ಸೈನ್ ಇನ್ವರ್ಸ್ 1 by root 2 is equal to sin theta. ಸೊ ಎಫ್ ಕಾಂಪೊಸಿಷನ್ ಎಫ್ ಇನ್ವರ್ಸ್ ಈಕ್ವಲ್ ಟು ಐಡೆಂಟಿಟಿ ಬರ್ತದೆ. ಸೊ ಅದೇ ರೀತಿ ಇಲ್ಲಿ ಏನು ಮಾಡ್ತಿದ್ವಿ ಅಂತಂದರೆ ನಾವು ಸೈನ್ ಆಪ್ರೇಟ್ ಮಾಡ್ತಿದ್ವಿ. ಸೊ ಸೈನ್ ಇನ್ವರ್ಸು ಐಡೆಂಟಿಟಿ ಆಗಿ ಇಲ್ಲಿ 1 by root 2 ಆ್ಯಸ್ ಇಟ್ ಈಸ್ ಉಳಿತದೆ. ಅಥವಾ ನಾವು ಇನ್ಮೇಲೆ ಏನಂತ ಹೇಳೋಣ ಅಂತಂದರೆ ಸೈನ್ ಇನ್ವರ್ಸನ್ನ ಈ ಕಡೆ ತಗೊಳ್ತೀವಿ, ಟ್ರಾನ್ಸ್ಪೋಸ್ ಅನ್ನೋ ಥರದಲ್ಲಿ ಹೇಳ್ತೀನಿ ಅಷ್ಟೇ. ಆ್ಯಕ್ಚುಲಿ ಸೈನ್ ಆಫ್ ಸೈನ್ ಇನ್ವರ್ಸ್ ಆಗ್ತದೆ ಅದು. ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ 1 by root 2 ಏನಾಗುತ್ತದು 1 by root 2. ಸೊ ಇಟ್ ಈಸ್ ಈಕ್ವಲ್ ಟು ಸೈನ್ ಥೀಟಾ. ಅಥವಾ ಇದನ್ನು ಈ ರೀತಿಯೂ ಬರಿಬೋದು ಡೈರೆಕ್ಟಾಗಿ, ಸೈನ್ ಥೀಟಾ ಈಕ್ವಲ್ ಟು 1 by root 2. ಸೊ ಹಾಗೆ ಬರ್ಬೇಡ ಇನ್ಮೇಲಿಂದ ನಾನು ಪ್ರತಿ ಸಾರಿ ಈ ರೀತಿ ಏನು ಎರಡು ಕಡೆನೂ ಆಪ್ರೇಟ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಬದಲಿಗೆ ನಾನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಸೈನನ್ನು ಈ ಕಡೆ ತೊಗೊತಿದ್ದೀನಿ ಅನ್ನೋ ಥರ ನಾನು ಬರಿತೀನಿ ಡೈರೆಕ್ಟಾಗಿ. ಸೊ ಸೈನ್ ಇನ್ವರ್ಸ್ 1 by root 2 ಈಕ್ವಲ್ ಟು ಸೈನ್ ಥೀಟಾ ಆದರೆ ಇದರ ಅರ್ಥ ಏನು ಅಂತಂದರೆ sin theta value for what value of theta, for what value of sin theta the value will be 1 by root 2 ಅಂತ ಅರ್ಥ. ಸೊ sin theta is equal to 1 by root 2. ಸೊ ಈ ರೀತಿ ಅರ್ಥ ಆಗ್ತದೆ. ಅಥವಾ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದರೆ ಅಥವಾ ಸೈನನ್ನು ಆಪ್ರೇಟ್ ಮಾಡ್ತಿದ್ದೀವಿ ಅಂತಲೂ ಅರ್ಥ. ಸೊ ಸೈನ್ ಆಫ್ ಸೈನ್ ಇನ್ವರ್ಸ್ ವಿಲ್ ಬಿ ದಿಸ್ ಎಕ್ಸ್. ಸೊ ಅದು ಒಂದು ರಿಸಲ್ಟ್ ಇದೆ, ಸೈನ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ ಅದನ್ನು ನಾವಿಲ್ಲಿ ಯೂಸ್ ಮಾಡ್ಕೊತಿದ್ದೀವಿ. ಸೊ ಸೈನ್ ಥೀಟಾ ಈಸ್ ಈಕ್ವಲ್ ಟು 1 by root 2 ಅಂತಂದರೆ ಸೈನನ್ನು ಯಾವ ಆ್ಯಂಗಲ್ 1 by root 2 ಬರುತ್ತೆ. ಸೊ ವಿ ನೋ ದಟ್ ಸೈನ್ 45 ಡಿಗ್ರಿ ಈಸ್ ಈಕ್ವಲ್ ಟು 1 by root 2. ಇದನ್ನು ಫಸ್ಟ್ ಇಯರಲ್ಲೇ ನಾವು ಟೇಬಲ್ನ ನಾವು ಡಿರೈವ್ ಮಾಡಿರ್ತೀವಿ. ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ ಅವೆಲ್ಲನೂ ನಾವು ಡಿರೈವ್ ಮಾಡಿರ್ತೀವಿ. ಸೊ ಸೈನ್ 45 ಅಥವಾ ಸೈನ್ ಪೈ ಬೈ 4 ಈಸ್ ಈಕ್ವಲ್ ಟು 1 by root 2. ಸೊ ಆನ್ ಕಂಪೇರಿಂಗ್ ಆನ್ ಬೋತ್ ಸೈಡ್ ಥೀಟಾ ಈಸ್ ಈಕ್ವಲ್ ಟು ಪೈ ಬೈ 4. ದಿಸ್ ಇಂಪ್ಲೈಸ್ ಥೀಟಾ ಈಕ್ವಲ್ಸ್ ಟು ಪೈ ಬೈ 4. ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಥೀಟಾ? ಥೀಟಾ ಅಂತಂದ್ರೇನು? ಸೈನ್ ಇನ್ವರ್ಸ್ 1 by root 2. ಸೊ ರಿಟರ್ನ್ ಕೊಡಿ, ಸೈನ್ ಇನ್ವರ್ಸ್ 1 by root 2 ಈಸ್ ಈಕ್ವಲ್ ಟು ಪೈ ಬೈ 4. ಸೊ ದಿಸ್ ಈಸ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ. ಅದೇ ರೀತಿ ಕಾಸ್ ಇನ್ವರ್ಸ್ 1 by root 2 ಇದೆ. ಸೊ ಕಾಸ್ ಇನ್ವರ್ಸ್ 1 by root 2 ಅಲ್ಲ, ರೂಟ್ 3 by 2. ಕಾಸ್ ಇನ್ವರ್ಸ್ ರೂಟ್ 3 by 2 ಈಕ್ವಲ್ಸ್ ಟು ಏನಾಗಿರಲಿ, ಥೀಟಾ ಆಗಿರಲಿ. ಸೊ ಕಾಸ್ ಇನ್ವರ್ಸ್ ರೂಟ್ 3 by 2 ಈಕ್ವಲ್ ಟು ಥೀಟಾ ಆದರೆ ಕಾಸ್ ಥೀಟಾ ವಿಲ್ ಬಿ ಈಕ್ವಲ್ ಟು ರೂಟ್ 3 by 2. ಸೊ ಕಾಸ್ ಥೀಟಾ ಈಕ್ವಲ್ಸ್ ಟು, ಸೊ ಫಾರ್ ವಾಟ್ ವ್ಯಾಲ್ಯೂ ಆಫ್ ಕಾಸ್ ದ ವ್ಯಾಲ್ಯೂ ಇಸ್ ರೂಟ್ 3 by 2. ಕಾಸ್ನ ಯಾವ ಆ್ಯಂಗಲ್ಗೆ ವ್ಯಾಲ್ಯೂ ರೂಟ್ 3 by 2 ಬರುತ್ತೆ ಅಂತ ಅದರ ಅರ್ಥ. ಸೊ ವಿ ನೋ ದಟ್ ಕಾಸ್ 30 ನೋಡಿ, ಸೈನ್ 30 ಕಾಸ್ 60 ಇಟ್ ವಿಲ್ ಬಿ ಈಕ್ವಲ್ ಟು 1 by 2. ಸೈನ್ 60 ಕಾಸ್ 30 ರೂಟ್ 3 by 2. ಸೈನ್ 45 ಕಾಸ್ 45 1 by root 2. ದೇರ್ ಫೋರ್ ರೂಟ್ 3 by 2 ಬರಬೇಕು ಅಂದರೆ ಇನ್ ಟರ್ಮ್ಸ್ ಆಫ್ ಕಾಸ್ ಬರಬೇಕು ಅಂದರೆ ಇಟ್ ಶುಡ್ ಬಿ ಕಾಸ್ 30 ಡಿಗ್ರಿ. ಇನ್ ಟರ್ಮ್ಸ್ ಆಫ್ ರೇಡಿಯನ್ ವಿ ಕ್ಯಾನ್ ರೈಟ್ ಕಾಸ್ 30 ಡಿಗ್ರಿ ಮೀನ್ಸ್ ಪೈ ಬೈ 6. ದೇರ್ ಫೋರ್ ಆನ್ ಕಂಪೇರಿಂಗ್ ವಿ ಕಮ್ ಟು ನೋ ದಟ್ ಥೀಟಾ ಈಸ್ ಈಕ್ವಲ್ ಟು ಪೈ ಬೈ 6. ನೋಡಿ, ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಅಂತಂದರೆ ಆಮೇಲೆ ಥೀಟಾ. ಓಕೆ, ಥೀಟಾ ಅಂತಂದ್ರೇನು? ಕಾಸ್ ಇನ್ವರ್ಸ್ ರೂಟ್ 3 by 2. So it is equal to pi by 6.
ಸೊ ಸೈನ್ ಇನ್ವರ್ಸ್ 1/√2 ಅಂತಂದರೆ π/4. ಇದರ ಬ್ರಾಂಚ್ಗಳನ್ನ ಆಲ್ರೆಡಿ ಹೇಳಿದ್ದೀನಿ, ಆ ಬ್ರಾಂಚಲ್ಲೇ ಇದಿರಬೇಕು. ಸೊ ಯಾವುದು ಈಗ ಸೈನ್ ಇನ್ವರ್ಸ್ ಅಂತ ತಗೊಂಡ್ರೆ ಅದು ಎಲ್ಲಿರಬೇಕು? ಸೈನ್ ಇನ್ವರ್ಸ್ -π/2 to π/2 ನಡುವೆನೇ ಇರಬೇಕು ವ್ಯಾಲ್ಯೂ. ನೋಡಿ π/4 ಅನ್ನೋದು -π/2 ಮತ್ತು π/2, ಯಾಕಂದರೆ ಸೈನ್ ಇನ್ವರ್ಸ್ ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ ಅಂದರೆ -1,1 ಇಂದ -π/2 to π/2. ದೇರ್ಫೋರ್ ವ್ಯಾಲ್ಯೂಸ್ ಸೈನ್ ಇನ್ವರ್ಸ್ ಆಫ್ 1/√2 ಅಂತಂದರೆ 1/√2 ಬರೋದು ಡೊಮೈನಿಂದ. ಸೊ ಇದರ ಇಮೇಜ್ ಎಲ್ಲಿರುತ್ತೆ ಅಂತಂದರೆ ಇಲ್ಲಿರ್ತದೆ, ಹಾಗಾಗಿ ಆ್ಯಂಗಲ್ಗಳು ಬರುತ್ತೆ ಇಲ್ಲಿ. ಸೊ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಯಾಕೆ ಬರಿತಿದ್ವಿ ಅಂತಂದರೆ ಇಲ್ಲಿ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಇರೋದ್ರಿಂದ. ಸೊ π/4. ಸೊ π/4 ಬಿಲಾಂಗ್ಸ್ ಟು -π/2 to π/2. ಸೊ ಇದ್ರ ಒಳಗಡೆನೇ ಬರಬೇಕು, ಹೊರಗಡೆ ವ್ಯಾಲ್ಯೂಸ್ನ ತಗೊಳ್ಳೋ ಹಾಗಿಲ್ಲ. ಸಿಮಿಲರ್ಲಿ ಕಾಸ್ ಕೂಡ, ಕಾಸ್ ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ ಅಂತಂದರೆ -1,1 to 0 to πಗೆ ಡಿಫೈನ್ ಆಗಿದೆ. ಬೇಕಿದ್ರೆ ಪ್ರೀವಿಯಸ್ ವಿಡಿಯೋನಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಸೊ π/6 0 to π ನಡುವೆ ಇರೋದ್ರಿಂದ ಮಾತ್ರ ಇದನ್ನು ಕನ್ಸಿಡರ್ ಮಾಡ್ತೀವಿ. ದೇರ್ಫೋರ್ ಕಾಸ್ ಇನ್ವರ್ಸ್ √3/2 is equal to π/6. Similarly, cosec inverse 2 solution. Cosec inverse 2 equals to theta, then cosec theta equals to 2. So cosec theta equal to 2 ಆದರೆ take the reciprocal, it will become 1/cosec. It is equal to 1/2. ಅಥವಾ ಡೈರೆಕ್ಟ್ ಆಗಿನೂ ಮಾಡ್ಬೋದು. ನಮಗೆ ಸೈನು ಕಾಸು ಟ್ಯಾನ್ ಟರ್ಮ್ಸ್ ಅಲ್ಲ ಆದರೆ ಈಸಿ ಆಗೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂತಂದ್ರೆ ಇದನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಬರ್ಕೊಳ್ತೀನಿ. 1/cosec ಈಸ್ ನಥಿಂಗ್ ಬಟ್ ಸೈನ್. ಸೊ ಸೈನ್ ಥೀಟಾ ಈಕ್ವಲ್ಸ್ ಟು 1/2. ಸೈನ್ ಥೀಟಾ ಈಕ್ವಲ್ ಟು 1/2 ಆದರೆ ಸೈನಿನ ಯಾವ ಆ್ಯಂಗಲ್ 1/2 ಬರುತ್ತೆ? ಆಲ್ರೆಡಿ ನಾನು ಇಲ್ಲಿ ಹೇಳಿದೆ ನೋಡಿ, ಸೈನ್ 30 1/2 ಅಂತ. ಸೊ 30 ಮೀನ್ಸ್ π/6. ಸೊ ಸೈನ್ π/6. ಸೊ 1/2ನ ನಾನು ಅಂತ ಬರಿಬೋದು ಅಂದರೆ ಸೈನ್ π/6 ಅಂತ ಬರಿಬೋದು. ಸೊ ಎರಡು ಕಡೆನೂ ಸೈನ್ನ ರಿಮೂವ್ ಮಾಡಿಬಿಟ್ರೆ ಅಥವಾ ಕಂಪೇರ್ ಮಾಡಿದ್ರೆ ಥೀಟಾ ಈಸ್ ಈಕ್ವಲ್ ಟು π/6. ವಾಟ್ ಈಸ್ ಥೀಟಾ? ಥೀಟಾ ಮೀನ್ಸ್ ಕೊಸೆಕ್ ಇನ್ವರ್ಸ್ 2. ದೇರ್ಫೋರ್ ಕೊಸೆಕ್ ಇನ್ವರ್ಸ್ 2 ಈಸ್ ಈಕ್ವಲ್ ಟು π/6. ಅದೇ ರೀತಿ ಸೆಕ್ ಇನ್ವರ್ಸ್ ಆಫ್ 2/√3. ಸೆಕ್ ಇನ್ವರ್ಸ್ ಆಫ್ 2/√3. ಸೊ ಲೆಟ್ ಇಟ್ ಬಿ ಥೀಟಾ. ಸೆಕ್ ಇನ್ವರ್ಸ್ 2/√3 ಈಕ್ವಲ್ ಟು ಥೀಟಾ ಆದರೆ ಸೆಕ್ ಥೀಟಾ ಈಸ್ ಈಕ್ವಲ್ ಟು 2/√3. ನಾವು ಟೇಕ್ ದ ರೆಸಿಪ್ರೋಕಲ್. ಸೊ ಸೆಕ್ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ? ಕಾಸ್ ಥೀಟಾ ಆಗುತ್ತೆ. 2/√3 ರೆಸಿಪ್ರೋಕಲ್ ತಗೊಂಡ್ರೆ √3/2 ಆಗುತ್ತೆ. ನಾವು √3/2ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರೀಬೇಕು. ಸೊ ಯಾವ ಆ್ಯಂಗಲ್ಗೆ √3/2 ಬರುತ್ತೆ ಅಂತಂದರೆ ಕಾಸ್ √3/2. ನೋಡಿ, ಕಾಸ್ 30 ಈಸ್ √3/2. ದೇರ್ಫೋರ್ 30 ಮೀನ್ಸ್ π/6. ಕಾಸ್ π/6 ಈಕ್ವಲ್ ಟು √3/2. ಅಫ್ಕೋರ್ಸ್ π/6 ಬಿಲಾಂಗ್ಸ್ ಟು 0 to π. ಇಲ್ಲೂ ಕೂಡ ನೋಡಿ ಥೀಟಾ ಈಕ್ವಲ್ ಟು π/6 ಬಂದಿದೆ. ಸೊ ಇಲ್ಲಿ ಸೈನ್ ನೋಡಿದರೆ ಸೈನ್ ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ? -π/2 to π/2 ಡಿಫೈನ್ ಆಗಿದೆ. ಹಾಗಾಗಿ ನಾವಿಲ್ಲಿ ಓಕೆ ಕನ್ಸಿಡರ್ ಮಾಡ್ಬೋದು. ಅಥವಾ ಇಲ್ಲಿ ಕೊಸೆಕ್ಕನ್ನು ನೋಡೋದಾದರೆ ಕೊಸೆಕ್ ಇನ್ವರ್ಸ್ ಎಲ್ಲಿಂದ ಎಲ್ಲಿಗೆ ಡಿಫೈನ್ ಆಗಿದೆ? -π/2 to π/2 ಬಟ್ ಎಕ್ಸೆಪ್ಟ್ 0. ಬಟ್ ಇಟ್ ಈಸ್ 0 ಅಂತೂ ಅಲ್ಲ. ಸೊ ಆ ಇಂಟರ್ವಲ್ ಇರೋದ್ರಿಂದ ಇಟ್ ಈಸ್ ಓಕೆ ಕನ್ಸಿಡರ್. ನಾವು ಕಂಪೇರಿಂಗ್ ವಿ ಗೆಟ್ ಥೀಟಾ ಈಕ್ವಲ್ಸ್ ಟು π/6. ವಾಟ್ ಈಸ್ ಥೀಟಾ? ಥೀಟಾ ಮೀನ್ಸ್ ಸೆಕ್ ಇನ್ವರ್ಸ್ 2/√3. ನೋಡಿ, ಥೀಟಾ ಅಂದರೆ ಸೆಕ್ ಇನ್ವರ್ಸ್ 2/√3. ದೇರ್ಫೋರ್ sec inverse of 2/√3 is equal to π/6. Okay, now again we have one more problem. So cot inverse √3. Okay, solution. Let cot inverse √3 is equal to theta. So cot inverse √3 equal to theta ಆದರೆ cot theta equals to √3. So in the take the reciprocal, cot becomes tan, √3 becomes 1/√3. So in terms of tan ಬರೀರಿ, tan theta equal to, so 1/√3.
ಟ್ಯಾನ್ನ ಯಾವ ಆ್ಯಂಗಲ್ಗೆ 1/√3 ಬರುತ್ತೆ? ಟ್ಯಾನ್ನ ಆ್ಯಂಗಲ್ಗಳು ಯಾವ್ದಿದೆ ಅಂತಂದರೆ ಟ್ಯಾನ್ 0 ಈಸ್ 0, ಟ್ಯಾನ್ 30 ಈಸ್ ಡಿಗ್ರಿ ಇದೆಯಲ್ಲ, ಟ್ಯಾನ್ 30 1/√3, ಟ್ಯಾನ್ 45 ಡಿಗ್ರಿ ಈಸ್ 1, ಟ್ಯಾನ್ 60 ಡಿಗ್ರಿ ಈಸ್ √3. ಸೊ ಫಸ್ಟ್ ಇಯರ್ಲಿ ಇವೆಲ್ಲ ಇದೆ. ಆ್ಯಂಡ್ ಟ್ಯಾನ್ 90 ಈಸ್ ನಾಟ್ ಡಿಫೈನ್ಡ್. ಸೊ 1/√3 ಬರಬೇಕು ಅಂತಂದರೆ ಇಟ್ ಶುಡ್ ಬಿ ಟ್ಯಾನ್ 30 ಡಿಗ್ರಿ. 30 degree means pi by 6 in terms of radian. Therefore, theta is equal to pi by 6. What is theta? Theta means cot inverse √3. This implies cot inverse √3 is equal to pi by 6. ನೋಡಿ, ನಮ್ಮ ಡೊಮೈನ್ ಒಳಗಡೆ ಇದೆಯಾ ಇಲ್ವಾ ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಕಾಟ್ ಎಲ್ಲಿಂದ ಎಲ್ಲಿವರೆಗೆ ಡಿಫೈನ್ ಆಗಿದೆ ಅಂತಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಇಂದ ಓಪನ್ ಇಂಟರ್ವಲ್ 0 to ಪೈಗೆ ಡಿಫೈನ್ ಆಗಿದೆ. ಟ್ಯಾನು ಓಪನ್ ಇಂಟರ್ವಲ್ -π/2 to π/2 ಡಿಫೈನ್ ಆಗಿದೆ. ಸೊ π/6 belongs to 0 to pi. Therefore, it is acceptable value. So this is how we will find values of inverse trigonometric functions.